ಅಂಬೆ ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ಬದ್ರಿ ನಾರಾಯಣ. ಅಂಬೆ ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ಬದ್ರಿ ನಾರಾಯಣ. ಅಂಬೆ ನಾರಾಯಣ ದೇವಿ ನಾರಾಯಣ ಲಕ್ಷ್ಮೀ ನಾರಾಯಣ ಬದ್ರಿ ನಾರಾಯಣ. ಈ ದಿನದ ಶನಿವಾರ ಅಂದರೆ ಯುಗಾದಿ ಹಬ್ಬದ ಮೊದಲ ವಾರದ ಪೌರ್ಣಮಿ ಶನಿವಾರ ದಿನದಂದು ಹಸ್ತ ನಕ್ಷತ್ರದ ವಿಶೇಷವಾಗಿ ಜನನವಾದಂತಹ ಮಕ್ಕಳಿಗೆ, ಈ ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಮಕ್ಕಳಲ್ಲಿ ಆದಂತಹ ಫಲಾಫಲಗಳನ್ನು ಹೇಗೆ ಪರಿಗಣನೆ ತೆಗೆದುಕೊಳ್ತೀವಿ ಮತ್ತು ಅದನ್ನು ಫಲಾಫಲಗಳು ಹೇಗಿರ್ತವೆ ಮುಂದಿನ ಜೀವನದಲ್ಲಿ ಈ ಮಕ್ಕಳಿಗೆ ಅನ್ನುವಂಥದ್ದು ವಿಷಯಗಳನ್ನು ತಿಳಿದುಕೊಳ್ಳೋಣ. ಮಕ್ಕಳಿಗೆ ವಿಶೇಷವಾಗಿ ಹಸ್ತ ನಕ್ಷತ್ರದಲ್ಲಿ ಜನನ ಆದಂಥ ಮಕ್ಕಳಿಗೆ ಈ ದಿನದಲ್ಲಿ ಕೇತು ಮತ್ತು ಚಂದ್ರನ ಫಲಾಫಲಗಳು ಒಂದೇ ಜನ್ಮಸ್ಥಾನದಲ್ಲಿ ಇದ್ದಾರೆ. ಜನ್ಮಸ್ಥಾನದಲ್ಲಿ ಇರೋದರಿಂದ ಚಂದ್ರನ ಯೋಗ ಬಲದಿಂದ ಹುಟ್ಟಿದಂತಹ ಹಸ್ತ ನಕ್ಷತ್ರ ಚಂದ್ರ ದಶ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತದೆ. ಚಂದ್ರ ದಶದಲ್ಲಿ ಸ್ಟಾರ್ಟ್ ಆದಂತಹ ಮಕ್ಕಳಲ್ಲಿ ವಿಶೇಷವಾಗಿ ತನಗೆ ಆದಂತಹ ಯೋಗ ಬಲ ಅನ್ನುವಂಥದ್ದು ಜನ್ಮ ಕುಂಡಲಿಯಿಂದ ಪರಿಗಣನೆ ತಗೊಳ್ತೀವಿ. ದಶಾಭುಕ್ತಿಗಳಲ್ಲಿ ಭುಕ್ತಿ ಮತ್ತು ವಿಭುಕ್ತಿ ಅಂತ ಬಂದಾಗ ಜನ್ಮ ಕುಂಡಲಿನಲ್ಲಿ ಆದಂತಹ ಅವಘಡಗಳು ಏನಾಗ್ತೈತೆ ಅಂತಂದರೆ, ವರ್ಷ ಪೂರ್ತಿ ಆದಂತಹ ಸಮಸ್ಯೆಗಳು, ದಿನಪೂರ್ತಿ ಆದಂತಹ ಸಮಸ್ಯೆಗಳು ಅನ್ನುವಂಥದ್ದು ಕೇತು ಮತ್ತು ರಾಹುವಿನ ಎಲ್ಲ ನವಗ್ರಹಗಳನ್ನು ಕೂಡ ಕಟ್ಟಾಕ್ಬಿಡ್ತಾರೆ ರಾಹು ಮತ್ತು ಕೇತು. ಈ ರಾಹು ಮತ್ತು ಕೇತು ಸಂಪೂರ್ಣವಾಗಿ ಎಲ್ಲ ಗ್ರಹಗಳನ್ನು ಕಟ್ಟಾಕಿದಾಗ ಏನಾಗುತ್ತದೆ ಅಂತಂದರೆ, ಸರ್ವೇ ಸಾಮಾನ್ಯವಾಗಿ ಕಾಳಸರ್ಪ ದೋಷ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತದೆ. ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಸ್ಟಾರ್ಟ್ ಆದಾಗ ಮತ್ತು ಸರ್ಪದೋಷ ಮತ್ತು ಕಾಳಸರ್ಪದೋಷ ಎರಡು ಥರ ವಿಧಾನಗಳನ್ನು ಪರಿಗಣನೆ ತಗೊಳ್ತೀವಿ. ಕಾಳಸರ್ಪ ದೋಷ ಅನ್ನುವಂಥದ್ದು ಮಗುವಿನ ಬೆಳವಣಿಗೆ ಮತ್ತು ಜೀವನದ ಉದ್ದಕ್ಕೂ ಆಗುವಂತಹ ಸಮಸ್ಯೆಗಳು, 12 ವರ್ಷಗಳ ಫಲಾಫಲಗಳು ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ಕಾಳಸರ್ಪ ದೋಷ. ಮತ್ತು ಮಕ್ಕಳಲ್ಲಿ ಮುಂದೆ ಆದಂತಹ ಎಜುಕೇಷನಲ್ಲೂ ಅಡೆತಡೆಗಳು ಅನ್ನುವಂಥದ್ದು ಬರ್ತೈತೆ. ಮತ್ತು ಕಂಕಣ ಭಾಗ್ಯ ಫಲದಲ್ಲೂ ಕೂಡ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ. ಮತ್ತು ಕಾಳಸರ್ಪ ದೋಷದಿಂದ ಕಂಕಣ ಭಾಗ್ಯ ಫಲ ಕೂಡ ಬರೋದೇ ಇಲ್ಲ, ತುಂಬ ವಿಳಂಬ ಆಗುತ್ತದೆ. ಮತ್ತು ಮದುವೆ ಆದ ನಂತರ ಆಗುವಂತಹ ಕಾಳಸರ್ಪ ದೋಷದಿಂದ ಮಕ್ಕಳ ಸಂತಾನ ಫಲದಲ್ಲೂ ಕೂಡ ಸಮಸ್ಯೆಗಳು ಅನ್ನೋದು ಬರ್ತದೆ. ಮತ್ತು ಕಾಳಸರ್ಪ ದೋಷದಿಂದ ಆಗುವಂತಹ ಅನಾರೋಗ್ಯಕ್ಕೆ ಸಂಬಂಧಪಡುವಂತಹ ಕಾಯಿಲೆಗಳು, ಚರ್ಮಕ್ಕೆ ಸಂಬಂಧಪಡುವಂತಹ ಕಾಯಿಲೆಗಳು, ಜ್ಞಾನಕ್ಕೆ ಸಂಬಂಧಪಡುವಂತಹ ಮನೋಜ್ಞಾನ ಅನ್ನುವಂಥದ್ದು ಏನೈತೆಯೋ ಅದನ್ನು ಜ್ಞಾನಕ್ಕೆ ನಶಿಸಿ ಹೋಗುವಂತಹ ಸಮಸ್ಯೆಗಳು ಅನ್ನುವಂಥದ್ದು ಕಾಳಸರ್ಪ ದೋಷದಿಂದ ಬರ್ತೈತೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ವಿಶೇಷವಾಗಿ ಸ್ಥಾನಮಾನ ನವಗ್ರಹಗಳ ಅಧಿಪತಿಗೆ ಸಂಬಂಧಿಸಿದಂತೆ ರಾಶಿಯ ಅಧಿಪತಿ ಬುಧ ಆದ್ರೂ ಕೂಡ ಈ ಕಾಳಸರ್ಪ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದು ಹೇಗೆ ಅನ್ನುವಂಥದ್ದು ಮತ್ತೆ ತಿಳಿಸ್ತೀನಿ. ಮತ್ತು ಸರ್ಪದೋಷದಿಂದ ಆದಂತಹ ಸಮಸ್ಯೆಗಳು ಅಂತಂದರೆ 11 ವರ್ಷಗಳವರೆಗೂ ಕೂಡ ಈ ಮಗು ಜನನ ಆಗಿ ಈ ದಿನ ಜನನ ಆದಂತಹ ಮಗು 11 ವರ್ಷ ಬರುವವರೆಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು. ಮತ್ತು ಪ್ರತಿ ಚಂದ್ರ ಮಹಾತ್ಮ ಮತ್ತು ಕೇತು ಎಲ್ಲಿ ಬರ್ತಾನೋ ಪಂಚಾಂಗದಲ್ಲಿ, ಅಂದರೆ ಜನ್ಮ ರಾಶಿನಲ್ಲಿ ಯಾವಾಗ ಬರ್ತಾರೋ ಆವಾಗೆಲ್ಲನೂ ಕೂಡ ಮಗುವಿಗೆ ಬಾಲಗ್ರಹ ಆಗುವಂಥದ್ದು. ಮತ್ತು ತಾಯಿಗೂ ಮಗುವಿಗೂ ಇರುವಂತಹ ಹಾಲಿನ ಬಾಂಧವ್ಯದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಆಗುವಂಥದ್ದು, ತಾಯಿಗೂ ಮತ್ತು ಮಗುವಿಗೂ ಅನಾರೋಗ್ಯ ಅನ್ನುವಂಥದ್ದು ಆಗುವಂಥದ್ದು, ಇಷ್ಟೆಲ್ಲ ಸಮಸ್ಯೆಗಳು ಅನ್ನುವಂಥದ್ದು ಬರ್ತೈತೆ ಸರ್ಪದೋಷದಿಂದ. ಈ ಸರ್ಪದೋಷದಿಂದ ಆದಂತಹ ಸಮಸ್ಯೆಗಳನ್ನು ಪರಿಹಾರ ಮಾರ್ಗ ಹೇಗೆ ಅನ್ನುವಂಥದ್ದು ತಿಳ್ಕೊಬೇಕಾಗುತ್ತದೆ. ಮತ್ತು 9 ವರ್ಷಗಳ ಕಳೆದಾದ ನಂತರ ವಿದ್ಯಾಭ್ಯಾಸದಲ್ಲಿ ಮತ್ತು ಆರೋಗ್ಯದಲ್ಲಿ ಉನ್ನತವಾದ ಸ್ಥಾನಕ್ಕೆ ಹೋಗುವಂತಹ ಮಾರ್ಗ ಯೋಗ ಅನ್ನುವಂಥದ್ದು ಇದೆ. ಈ 9 ವರ್ಷಗಳ ಕಳೆದಾದ ನಂತರ ಆಗುವಂತಹ ಸಮಸ್ಯೆಗಳಿಗೆ ಯಾವುದೇ ರೀತಿಯ ವಿಭಿನ್ನಗಳು ಮಗುವಿಗೆ, ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಮಗುವಿಗೆ ತಗಲಬಾರದು ಅನ್ನೋದಕ್ಕೆ ಸೂಕ್ತ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬೇಕಾಗುತ್ತದೆ. ಏಕೆ ಎಕ್ಸಾಕ್ಟ್ ಆಗಿ ಹೆಣ್ಣು ಮಗುವಿಗೆ ನಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ ಅಂತ ಹೇಳಿದೆ ಅಂತಂದರೆ, ಚಂದ್ರ ಮಹಾತ್ಮ ಅಂದರೆ ಜನ್ಮಸ್ಥಾನದಿಂದನೇ ಚಂದ್ರ ಮಹಾತ್ಮ ಮತ್ತು ಕೇತು ಮಹಾತ್ಮ ಇರೋದ್ರಿಂದ ಚಂದ್ರನ ದಶಾಭುಕ್ತಿಯಿಂದ ಸ್ಟಾರ್ಟ್ ಆಗುತ್ತದೆ. ಚಂದ್ರನ ದಶಾಭುಕ್ತಿ 10 ವರ್ಷ, ನಂತರ ಕೇತು ದಶ ಅನ್ನುವಂಥದ್ದು 7 ವರ್ಷಗಳು ಅಂತಂದರೆ 17 ವರ್ಷಗಳು ಬರುತ್ತದೆ.
17 ವರ್ಷಗಳು ಕಳೆದಾದ ನಂತರ ಏನಾಗುತ್ತದೆ, ಕುಜದಶ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತದೆ. ಕುಜದಶ 18 ವರ್ಷಗಳು. 18 ವರ್ಷ ಬರುವಷ್ಟರಲ್ಲಿ ಆ ಮಗುವಿಗೆ 32 ವರ್ಷ 33 ವರ್ಷಗಳವರೆಗೂ ಕೂಡ ಈ ಕಾಳಸರ್ಪ ದೋಷ ಅನ್ನುವಂಥದ್ದು ಹೇಳ್ಕೊಂಡು ಹೋಗುತ್ತೆ. ಈ ಕಾಳಸರ್ಪ ದೋಷ 32 ವರ್ಷಗಳು ಅನುಭವಿಸುವಷ್ಟರಲ್ಲಿ ಆ ಮಗುವಿಗೆ ಕಂಕಣ ಭಾಗ್ಯ ಫಲ ಖಂಡಿತವಾಗ್ಲೂ ಕೂಡ ತುಂಬ ಲೇಟಾಗಿ ಸಿಗುತ್ತದೆ. ಮತ್ತು ಕಂಕಣ ಭಾಗ್ಯ ಲೇಟಾಗಿ ಸಿಕ್ಕಿದ್ರೂ ಕೂಡ ಸಂತಾನ ಫಲದಲ್ಲಿ ಅಡಚಣೆಗಳಾಗುತ್ತದೆ. ಸಂತಾನ ಫಲದಲ್ಲಿ ಅಡಚಣೆಗಳಾದಾಗ ಮನೋಜ್ಞಾನ, ಮನೋವ್ಯತ್ಯಯ ಅನ್ನುವಂಥದ್ದು ಬರುವಂಥದ್ದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ಹೆಣ್ಣುಮಗು ನೋವನ್ನು ಅನುಭವಿಸಬೇಕಾಗುತ್ತದೆ. ಈ ಥರ ನೋವನ್ನು ಅನುಭವಿಸುವಾಗ ಡೈವರ್ಸ್ ಆಗುವಂತಹ ಸನ್ನಿವೇಶಗಳು ಬರ್ತೈತೆ. ಆದ ಕಾರಣದಿಂದ ಈ ದಿನ ಆದಂತಹ ಮಕ್ಕಳು ವಿಶೇಷವಾಗಿ ಹೆಣ್ಮಗುವಿಗೆ ಯಾವುದೇ ರೀತಿಯ ಕರ್ಮಫಲ ತಗಲಬಾರ್ದು ಅನ್ನೋದಕ್ಕೆ ಮೂಲ ಸೂಕ್ತವಾದ ಪರಿಹಾರ ಮಾರ್ಗ ಅನ್ನುವಂಥದ್ದು ಒಂದು ಯಜ್ಞ ಹೋಮ ಹವನದಿಂದ, ಅಮ್ಮನ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ವಿಶೇಷವಾಗಿ ಹೆಣ್ಣು ಮಗುವಿಗೆ ಮುಖ್ಯ ಸ್ಥಾನ ಅನ್ನುವಂಥದ್ದು ಕೊಡಬೇಕಾಗುತ್ತದೆ. ಹೆಣ್ಣು ಮಗುವಿಗೆ ಹೇಗೆ ಮುಖ್ಯ ಸ್ಥಾನ ಕೊಡಬೇಕು ಅಂತಂದಾಗ, ತಾನು ಹುಟ್ಟಿದಂತಹ ಮನೆಗೂ ಕೂಡ ಮತ್ತು ಹೋದಂತಹ ಮನೆಗೂ ಕೂಡ ಹೇಳಿಗೆ ಬರಬೇಕು ಅಂತಂದರೆ ಯಾವುದೇ ರೀತಿಯ ಸರ್ಪದೋಷ ಅನ್ನುವಂಥದ್ದು ಕೂಡ ಮಗುವಿಗೆ ತಗಲಬಾರದು ಮತ್ತು ಕಾಳಸರ್ಪ ದೋಷ ಅನ್ನುವಂಥದ್ದು ಕೂಡ ತಗಲಬಾರದು. ಇದಕ್ಕೆ ಮುಖ್ಯವಾಗಿ ಮೂಲ ಕಾರಣ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಮಗು 9ನೇ ವರ್ಷ ಕಳೆದಾದ ನಂತರ ನೆಕ್ಸ್ಟ್ ಸ್ಟಾರ್ಟ್ ಆಗೋದೇ ಕೇತುವಿನ ದಶಾಭುಕ್ತಿಯಿಂದ ಕಾಳಸರ್ಪ ದೋಷ ಜನ್ಮದಲ್ಲೇ ಇರೋದರಿಂದ ಮತ್ತೆ 7 ವರ್ಷಗಳ ಕಾಲ ಅಂತಂದರೆ ಮಗುವಿಗೆ ಜನನ ಆಗಿ 9 ವರ್ಷಗಳು ಕಳೆದಾದ ನಂತರ ಮತ್ತು ಕಲ್ಯಾಣ ಭಾಗ್ಯ ಕೂಡುವಾಗ ಸಮಯಕ್ಕೆ ಎಕ್ಸಾಕ್ಟ್ ಆಗಿ ಕಾಳಸರ್ಪ ದೋಷ ಮತ್ತು ಸರ್ಪದೋಷ ಅನ್ನುವಂಥದ್ದು ಸ್ಟಾರ್ಟ್ ಆಗುತ್ತದೆ. ಸ್ಟಾರ್ಟ್ ಆಗೋದ್ರಿಂದ ಮಗುವಿಗೆ ಕಲ್ಯಾಣ ಭಾಗದಲ್ಲೂ ನಷ್ಟ ಆಗುತ್ತದೆ, ವಿದ್ಯಾಭ್ಯಾಸದಲ್ಲೂ ನಷ್ಟ ಆಗುತ್ತದೆ ಮತ್ತು ಮುಂದೆ ಆಗುವಂತಹ ಸಂತಾನ ಫಲದಲ್ಲೂ ಕೂಡ ಆ ಹೆಣ್ಣುಮಗುವಿಗೆ ನರಕಯಾತನೆ ಅನುಭವಿಸಬೇಕಾಗುತ್ತದೆ. ವಿಧವೆ ಅಂತಂದರೆ ಮದುವೆ ಆಗಿ ಮಕ್ಕಳು ಆಗದಿರ ಪತಿಯಿಂದ ನಷ್ಟವನ್ನು ಅನುಭವಿಸಿ ಮತ್ತು ವಿಧವೆ ಆಗುವಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಆದ ಕಾರಣದಿಂದ ಮುಖ್ಯವಾಗಿ ಈ ದಿನದಲ್ಲಿ ಜನನ ಆದಂತಹ ಮಕ್ಕಳಿಗೆ ಈ ದಿನ ನಾವು ವಿಶೇಷವಾಗಿ ಪೂಜೆಯನ್ನು ಹಮ್ಮಿಕೊಂಡು ಎಲ್ಲ ಥರದ ಕರ್ಮಗಳನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಮಾಡೋದಕ್ಕೆ ಒಂದು ಹೋಮವನ್ನು ಹಮ್ಮಿಕೊಂಡಿದ್ದೇನೆ. ಆ ಹೋಮದಿಂದ ಈ ದಿನ ಆದಂತಹ ಮಕ್ಕಳಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರ್ದಿರ ಸಂಪೂರ್ಣವಾಗಿ ಕಾಳಸರ್ಪ ದೋಷ ಮತ್ತು ಸರ್ಪದೋಷವನ್ನು ಪರಿಹಾರ ಮಾಡಲಿಕ್ಕೋಸ್ಕರ ಅಮ್ಮನ ಆಶೀರ್ವಾದದಿಂದ, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ, ರಾಜರಾಜೇಶ್ವರಿ ದೇವಿಯ ಆಶೀರ್ವಾದದಿಂದ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಆಗಲಿ. ಈ ಕಾಳಸರ್ಪ ದೋಷ ಈ ದಿನ ಆದಂತಹ ಮಕ್ಕಳಿಗೆ ಜನ್ಮ ಪೂರ್ತಿ ಬರೆದಿರ ಒಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಬಾಳಲಿ ಎಂದು ಆಶೀರ್ವದಿಸುತ್ತೇವೆ.